ಅದು ಹೇಗೆ ನಿಮ್ಮನೆ ಚಪಾತಿ ಪ್ರತಿ ಸತಿ ಬೆಲೂನ್ ಥರ ಉಬ್ಬಿ ಬರುತ್ತೆ, ಹೇಳಿದ ಮಾತು ಕೇಳುತ್ತೆ, ಹೋಳಿಗೆ ಥರ ಇರುತ್ತೆ ಅಂತೆಲ್ಲ ಫ್ರೆಂಡ್ಸ್ ಕೇಳ್ತಿರ್ತಾರೆ. ಅದೇನು ರೀ ದೊಡ್ಡ ವಿಷಯ ಅಲ್ಲ, ಯಾರು ಬೇಕಾದ್ರೆ ಈ ಥರ ಚಪಾತಿ ಮಾಡ್ಬೋದು, ಸ್ವಲ್ಪ ಪ್ರಾಕ್ಟೀಸ್ ಬೇಕಷ್ಟೇ. ನಾನು ಈ ಲಕ್ಷ್ಮೀ ಬ್ರ್ಯಾಂಡ್ ಹಿಟ್ಟು ತೊಗೋತೀನಿ, ನನಗಿದು ಇಷ್ಟ ಆಗಿದೆ. ಆಮೇಲೆ ಹಿಟ್ಟು ಕಲ್ಸೋಕ್ಕೆ ಹಾಲು, ಮೊಸರು ಇಂಥವೆಲ್ಲ ಏನೂ ಸೇರಿಸಲ್ಲ, ತಣ್ಣೀರಲ್ಲೇ ಕಲ್ಸ್ಕೊತೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನಮ್ಮ ಅಜ್ಜಿ ನನಗೆ ಚಿಕ್ಕ ವಯಸ್ಸಿಂದ ಚಪಾತಿ ಮಾಡೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಸೋದರತ್ತೆರು, ನಮ್ಮಮ್ಮ ಎಲ್ಲರೂ ಚಪಾತಿ ಎಕ್ಸ್ಪರ್ಟ್ಸು. ಸೊ ಚಿಕ್ಕ ವಯಸ್ಸಿಂದನೇ ನಮಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಅಂತಂದರೆ, ಚಪಾತಿ ಮಾಡಬೇಕಾದ್ರೆಲ್ಲ ನಮ್ಮನ್ನು ಪಕ್ಕನೇ ಕೂಡಿಸ್ಕೊಳ್ಳೋರು. ಆಮೇಲೆ ಅವ್ರು ಹಿಟ್ಟೆಲ್ಲ ಕಲಿಸಿದ ಮೇಲೆ ನಮ್ಮ ಕೈಗೆ ನಾದಕ್ಕೆ ಕೊಡೋರು. ನಮಗೆ ನಾದಕ್ಕೊಂಥರ ಖುಷಿ ಅನ್ಸೋದು, ಅದೊಂಥರ ಆಟ ಆಡ್ದಂಗಿರೋದು. ಸೊ ನಾವು ಆಸೆಯಾಗಿ ನಾದಮಯ ಈ ಲೋಕವೆಲ್ಲ ಅಂತ ಚಪಾತಿ ಹಿಟ್ಟನ್ನು ನಾದಿ ನಮ್ಮ ಅಜ್ಜಿಗೆ ಕೊಡ್ತಾಯಿದ್ವಿ. ಸೊ ಈ ಹಿಟ್ಟು ನಾದಿದ ಪ್ರಕ್ರಿಯೆ ನಂತರದ್ದು ಚಪಾತಿ ಲಟ್ಟಿಸೋ ಪ್ರಕ್ರಿಯೆ ಶುರು ಆಗುತ್ತೆ. ಈ ಚಪಾತಿ ಲಟ್ಟಿಸೋದ್ರಲ್ಲೂ ಫಸ್ಟ್ ಈ ಸಾಟಿ ಹಾಕ್ಕೊಳ್ಳೋಕ್ಕೆ ಪುಟ್ಟದಾಗಿ ಲಟ್ಟಿಸ್ಬೇಕಲ್ಲ, ಆ ಕೆಲಸ ನಮ್ಮ ಪಾಲಿಗೆ ಬರೋದು. ಈ ಪುಟ್ಟದಾಗಿ ಮಿನಿ ಚಪಾತಿ ಲಟ್ಟಿಸಿ ನಮ್ಮ ಅಜ್ಜಿಗೆ ಕೊಡಬೇಕಿತ್ತು. ಅವರು ಅದಕ್ಕೆ ಸಾಟಿ ಹಾಕ್ಕೊಳ್ಳೋರು, ಅಥವಾ ಅವ್ರು ನಮಗೆ ಪುಟ್ಟದಾಗಿ ಲಟ್ಟಿಸ್ಕೊಟ್ಬಿಟ್ಟು ನೀವು ಎಣ್ಣೆ ಎಲ್ಲ ಕ್ಲೀನಾಗಿ ಸವರಿ ಟ್ರಯಾಂಗಲ್ ಥರ ಮಾಡಿಸಿ ಸಾಟಿ ಹಾಕ್ಕೊಡಿ ಅಂತ ನಮ್ಮ ಕೈಲಿ ಕೊಡೋರು. ಎರಡು ಕೆಲಸನ ನಮಗೊಂಥರ ಮಜವಾಗಿ ಆಟ ಆಡ್ದಂಗಿರೋದು, ನಾವು ಖುಷಿಯಿಂದ ಮಾಡ್ತಾಯಿದ್ವಿ, ಅವ್ರಿಗೂ ಕೆಲಸ ಕಮ್ಮಿ ಆಗೋದು. ಸೊ ಹೀಗೆ ಆ ಟ್ರೈನಿಂಗ್ ಆಯಿತು. ಆಮೇಲಿಂದ ಈ ಲಟ್ಸೋದು ನಮಗೆ ಮಡಿಸೋದೆಲ್ಲ ಕ್ಲೀನಾಗಿ ಬಂದಿದ್ದೀನಿ ಗೊತ್ತಾದಮೇಲೆ ಲಟ್ಸೋಕ್ಕೆ ಬಿಡೋರು. ಇದು ಒಂದೇ ಸಮ ಪ್ರೆಷರ್ ಹಾಕ್ತಾ ತೆಳ್ಳಗೂ ಅಲ್ಲದೆ ದಪ್ಪಗೂ ಅಲ್ಲದೆ ಒಂಥರ ಹದವಾಗಿ ಲಟ್ಸೋದು ಕೂಡ ಪ್ರಾಕ್ಟೀಸ್ ಮಾಡಿಸೋರು. ಚೆನ್ನಾಗಿ ಲಟ್ಟಿಸ್ತೀವಿ ಅಂತ ಧೈರ್ಯ ಬಂದಮೇಲೆ ಒಲೆ ಮುಂದೆ ಬಿಡೋರು. ನಮ್ಮನೇದು ಎಲೆಕ್ಟ್ರಿಕ್ ಸ್ಟವ್, ಒಲೆ ಯಾವಾಗಲೂ ಮಧ್ಯಮದಲ್ಲೇ ಇಟ್ಕೋಬೇಕು. ತುಂಬ ಸತಿ ಕೈ ಕೊಟ್ಟಿದೆ, ಟ್ರಯಲ್ ಎರರ್ ಮಾಡಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಬೇಯಿಸೋವಾಗ 3 ವಿಷಯ ಜ್ಞಾಪಕ ಇಟ್ಕೋಬೇಕು. ಒಂದು, ತುಂಬ ಸತಿ ಅದನ್ನ ಮೊಗ್ಚು ಹಾಕ್ತಾನೇ ಇರಬಾರ್ದು, ಆವಾಗಲೂ ಅದು ಗಟ್ಟಿ ಆಗಿಬಿಡುತ್ತೆ. ಒಂದು 2-3 ಸತಿ ಮೊಗ್ಚು ಹಾಕಿ ಬೇಯಿಸಿದ್ರೆ ಸಾಕು, ಮೃದುವಾಗಿರುತ್ತೆ ಚಪಾತಿ. ಲೆಸನ್ ನಂಬರ್ 1. ಲೆಸನ್ ನಂಬರ್ 2, ನೀವು ಬೇಯಿಸೋವಾಗ ಅಂಚುಗಳನ್ನ ಒತ್ತಿ ಬೇಯಿಸ್ಕೋಬೇಕು. ಇಲ್ಲ ಅಂತಂದರೆ ಮಧ್ಯೆ ಮಾತ್ರ ಬಂದುಬಿಟ್ಟು ಅಂಚೆಲ್ಲ ಹಸಿ ಆಗಿಬಿಡುತ್ತೆ. ಲೆಸನ್ ನಂಬರ್ 3, ಉರಿ ಒಂದೇ ಸಮ ಇರಬೇಕು. ಸುಮ್ಮನೆ ಜಾಸ್ತಿ ಕಮ್ಮಿ ಎಲ್ಲ ಮಾಡ್ತಾ ಇರಬಾರ್ದು, ಆಗಲೂ ಚಪಾತಿ ಹಾರ್ಡ್ ಆಗಿಬಿಡುತ್ತೆ, ಮೃದುವಾಗಿ ಬರಲ್ಲ. ಆಮೇಲೆ ಎಣ್ಣೆ ನಿಮ್ಮ ಇಷ್ಟ. ನಾನಿವತ್ತು ಆಲಿವ್ ಆಯಿಲ್ ಬಳಸ್ತಾ ಇದ್ದೀನಿ, ಯಾವ ಎಣ್ಣೆ ಬೇಕಾದ್ರೂ ಬಳಸಿಲ್ಲ. ಎಣ್ಣೆನೇ ಬೇಡ ಅಂದರೂ ಓಕೆ, ಎಣ್ಣೆ ಇಲ್ಲ ಅಂದರೂ ಮೃದುವಾಗೇ ಬರುತ್ತೆ. ಸೊ ಎಣ್ಣೆಯ ಬಳಕೆ ಆಪ್ಷನಲ್ಲು, ಬಟ್ ನನಗೆ ಎಣ್ಣೆ ಹಾಕಿದ ಚಪಾತಿ ಇಷ್ಟ, ಹಾಗಾಗಿ ನಾನು ಎಣ್ಣೆ ಬಳಸ್ತೀನಿ. ಸೊ ಇಷ್ಟೇ ಚಪಾತಿ, ಪ್ರತಿಯೊಂದು ಚಪಾತಿನೂ ಉಬ್ಬಿ ಬರುತ್ತೆ. ಇದೊಂಥರ ಫುಲ್ ಪ್ರೂಫ್ ರೆಸಿಪಿ, ಎಲ್ಲ ಅಭ್ಯಾಸ ಫಲ ಅಷ್ಟೇ. ಮಾಡಿದ್ಮೇಲೆ ಈ ರೀತಿ ಮುಚ್ಚಿಡೋದನ್ನ ಮರಿಬೇಡಿ. ನಮ್ಮ ಅಜ್ಜಿ ಏನು ಮಾಡೋರು, ಒಂದು ತೆಳು ಕಾಟನ್ ಬಟ್ಟೆ ಇಟ್ಕೊಳ್ಳೋರು, ಅದು ತೇವ ಎಲ್ಲ ಹೀರ್ಕೊಂಡು ಚಪಾತಿ ಬೆವ್ತ್ಕೊಳ್ಳಲ್ಲ ಅಂತ ನಾನು ಬಟರ್ ಪೇಪರ್ ಉಪಯೋಗಿಸ್ತೀನಿ. ಸೊ ಪ್ರತಿಯೊಂದು ಚಪಾತಿನೂ ಈ ಥರ ಸಕ್ಸಸ್ಫುಲ್ಲಾಗಿ ಬರುತ್ತೆ, ಅದೇ ಸಂತೋಷ. ಸೊ ಮಾಡಿದ್ಮೇಲೆ ಈ ರೀತಿ ಶಫಲ್ ಮಾಡೋದು ಮರಿಬೇಡಿ. ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಈ ಶಾಖ ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿ ಚಪಾತಿಗಳು ಬೇವ್ತ್ಕೊಳ್ಳಲ್ಲ. ಇದು ಒಂದು ಟಿಪ್ಪು. ಸೊ ಚಪಾತಿ ಎಲ್ಲ ರೆಡಿ ಆಯಿತು. ಅದಕ್ಕೊಂದು ಕಡಲೆಕಾಳು ಗ್ರೇವಿ ಮಾಡಿದ್ದೀನಿ, ಜೊತೆಗೆ ಸೌತೆ ಹೋಳು ಇಟ್ಕೊಳ್ಳೋದು ಮರಿಬೇಡಿ. ಕಡಲೆಕಾಳಿನ ಗ್ರೇವಿ ರೆಸಿಪಿ ಇಷ್ಟರಲ್ಲೇ ಹಾಕ್ತೀನಿ. ಸೊ ಕಡಲೆಕಾಳು ಗ್ರೇವಿ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.